ರಾಗಿ ಮತ್ತು ಭತ್ತ ಇಬ್ಬರ ನಡುವೆ ಯಾರು ಶ್ರೇಷ್ಠ ಅಂತ ಒಂದಿನ ಎರಡೂ ಧಾನ್ಯಗಳು ಶ್ರೀರಾಮನ ಬಳಿ ಬಂದ್ವು. ಶ್ರೀರಾಮ ಇದಕ್ಕೆ ಪರಿಹಾರ ಹುಡುಕುತ್ತಾ ಎರಡೂ ಧಾನ್ಯಗಳು ಕೆಲಕಾಲ ಸೆರೆಯಲಿದ್ದು ಕಠಿಣ ಶಿಕ್ಷೆಗೆ ಒಳಪಡಿ ತದನಂತರ ನಿರ್ಧಾರ ಮಾಡುವೆ ಅಂತ ಹೇಳ್ತಾರೆ. ಎರಡೂ ಧಾನ್ಯಗಳು 6 ತಿಂಗಳ ಸೆರೆವಾಸದ ನಂತರ ರಾಗಿ ಅತಿ ಬಲಿಷ್ಠನಾಗಿ ಬಂದರೆ ಭತ್ತ ಸೊರಗಿ ಹೋಗಿರುತ್ತೆ. ಆಗ ಶ್ರೀರಾಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಸೇವಿಸುವ ರಾಗಿಯೇ ಶ್ರೇಷ್ಠ, ಅದರ ಜೊತೆಗೆ ದೇವರ ಪ್ರಸಾದವಾದ ಭತ್ತವು ಪೂಜ್ಯ ಅಂತ ಹೇಳ್ತಾರೆ. ಹೀಗೊಂದು ಕಥೆ ಕನಕದಾಸರ ರಾಮಧಾನ್ಯ ಚರಿತದ್ದು. ಶ್ರೇಷ್ಠತೆಯ ಮದದಲ್ಲಿ ಮುಂದುವರೆದ ಅಥವಾ ನಮ್ಮಿಂದಲೇ ಅಂತ ಒಡಕು ಮೂಡಿಸುವ ಜನರಿಗೆ ಕನಕದಾಸರ ಈ ಕಥೆ ಇಂದಿಗೂ ಅನ್ವಯಿಸುತ್ತೆ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 33. ಕನ್ನಡ ಸಾಹಿತ್ಯಕ್ಕೆ ದಾಸ ಪರಂಪರೆಗೆ ಕನಕದಾಸರ ಕೊಡುಗೆ ಅಪಾರ. ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯ್ಕ. ಇಂದಿನ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದವರು. ವಿಜಯನಗರ ಅರಸರ ನಾಯಕರಾಗಿದ್ದ ಕನಕದಾಸರು ಜಾತಿ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದ ಇವರ ವೈಚಾರಿಕ ಕ್ರಾಂತಿ ಇಂದಿಗೂ ಕೂಡ ಆದರ್ಶ. ಕನಕದಾಸರು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಊಗಾಭೋಗಗಳು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿ ದಾಸ ಪರಂಪರೆಯಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಕುಲವೆಂದು ಹೊಡೆದಾಡದಿರಿ ಅಂತ ಸಮಾಜದ ಅಂಕೊಡೊಂಕಿನ ಮೇಲೆ ಬೆಳಕು ಚೆಲ್ಲುವ ಹಾಗಾದ್ರು. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಸಮಾನತೆಯ ಕನ್ನಡ ನಾಡಿನ ಸೃಷ್ಟಿಗೆ ಶ್ರಮಿಸಿದ ಅಪರೂಪದ ಕನಕದಾಸರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.